ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಪರಿಣಾಮ 4 ಗಂಟೆಗೂ ಅಧಿಕ ಕಾಲ ರೈಲುಗಳು ನಿಂತುಕೊಂಡಿವೆ. ಅಳ್ನಾವರ ಸ್ಟೇಷನ್ನಲ್ಲಿ 2 ರೈಲುಗಳು ನಿಂತುಕೊಂಡಿವೆ. ಕಾರಣ ವಿದ್ಯುತ್ನಲ್ಲಿ ಉಂಟಾದ ಸಮಸ್ಯೆ. 4 ಗಂಟೆಗಳಿಂದ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಬೆಂಗಳೂರು ಟು ಬೆಳಗಾವಿ ಎಕ್ಸ್‌ಪ್ರೆಸ್ ರೈಲು, ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್‌ನಲ್ಲಿ ಈ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಲೋಂಡಾದಲ್ಲಿ ಆಗಿರುವಂತಹ ವಿದ್ಯುತ್ ಅಡಚಣೆ, ಈ ಮಾರ್ಗದ ರೈಲುಗಳು ಓಡಾಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ರೈಲು ಸಿಬ್ಬಂದಿ ಜೊತೆಯಲ್ಲಿ ಪ್ರಯಾಣಿಕರು ವಾಗ್ವಾದಕ್ಕಿಳಿದಿದ್ದಾರೆ. ಇನ್ನೊಂದು ಕಡೆ ಈ ಸಮಸ್ಯೆಯನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ರೈಲ್ವೆ ಸಿಬ್ಬಂದಿನೂ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸಾವಿರಾರು ಪ್ರಯಾಣಿಕರಿದ್ದಾರೆ 2 ರೈಲುಗಳಲ್ಲಿ. 4 ಗಂಟೆಯಿಂದ ಸಮಸ್ಯೆ ಆಗಿದೆ. ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಸಿಬ್ಬಂದಿ ಜೊತೆಯಲ್ಲಿ ವಾಗ್ವಾದಕ್ಕಿಳಿದಿದ್ದಾರೆ. ಇನ್ನೊಂದು ಕಡೆ ಸಿಬ್ಬಂದಿನೂ ಸಮಸ್ಯೆ ಏನಾಗಿದೆ, ಆ ವಿದ್ಯುತ್ ಅಡಚಣೆ ಏನಾಗಿದೆ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಅವರು ತುರ್ತಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರೈಲುಗಳ ಓಡಾಟದಲ್ಲಿ ಸಮಸ್ಯೆ ಆಗಿದೆ. ಅದರಲ್ಲೂ ಪ್ರಮುಖವಾಗಿ 2 ರೈಲುಗಳಿಗೆ ಸಂಚಾರದಲ್ಲಿ ಸಮಸ್ಯೆ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಈಗ ಪರದಾಟವನ್ನ ಪಡ್ತಾ ಇದ್ದಾರೆ. ಅಳ್ನಾವರದಲ್ಲಿ 2 ರೈಲುಗಳು ಸ್ಟ್ರಕ್ ಆಗ್ಬಿಟ್ಟಿದೆ. ಕಾರಣ ವಿದ್ಯುತ್ ಸಮಸ್ಯೆ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಸಮಸ್ಯೆ ಏನಾಗಿದೆ, ಇನ್ನು ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಕೇಳ್ತಾ ಇದ್ದಾರೆ. ರೈಲ್ವೆ ಸಿಬ್ಬಂದಿ ಕರೆಕ್ಟ್ ಆಗಿ ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳ್ತಾ ಇಲ್ಲ. ಅವರು ಏನಾಗಿದೆ, ತಾಂತ್ರಿಕ ಸಮಸ್ಯೆ, ವಿದ್ಯುತ್ನಿಂದ ಏನಾಗಿದೆ ಅಂತ ಹೇಳಿ ಅದ್ರ ಕಡೆ ಗಮನ ಕೊಟ್ಟಿದ್ದಾರೆ. ಹೌದು, ಕೆಲಸಗಳು ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. 2 ಪ್ಯಾಸೆಂಜರ್ ರೈಲಿನ ಅಳ್ನಾವರ ಸ್ಟೇಷನ್ ಅಲ್ಲಿ ಈಗ ಸ್ಟ್ರಕ್ ಆಗಿರೋದು. ಇನ್ನು ಎಷ್ಟೊತ್ತು ಬೇಕಾಗಬಹುದಂತೆ? ಆಕ್ಚುಲ್ ಆಗಿ ಸಮಸ್ಯೆ ಏನು? ಹೌದು ಶರ್ಮಿತಾ, 2 ರೈಲುಗಳು ಏಕಾಏಕಿ ವಿದ್ಯುತ್ ಸಮಸ್ಯೆಯಿಂದ ಧಾರವಾಡ ಜಿಲ್ಲೆಯ ಅಳ್ನಾವರ ರೈಲ್ವೆ ನಿಲ್ದಾಣದಲ್ಲಿ ನಿಂತಿವೆ ಅಂತ ಹೇಳ್ಬೋದು. ಕಳೆದ 4 ಗಂಟೆಗೂ ಅಧಿಕ ಸಮಯದಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ರೈಲ್, ಬೆಂಗಳೂರು ರೈಲ್ ಇರ್ಬೋದು, ಜೊತೆಗೆ ಇನ್ನೊಂದು ಚೆನ್ನಮ್ಮ ರಾಣಿ ಎಕ್ಸ್‌ಪ್ರೆಸ್ ರೈಲು, 2 ರೈಲುಗಳು ಈಗಾಗಲೇ ಏನು ವಿದ್ಯುತ್ ಸಮಸ್ಯೆಯಿಂದ 2 ಟ್ರೈನ್ಗಳು ಇಲ್ಲಿ ನಿಂತಿವೆ. ಈಗಾಗಲೇ ಪ್ರಯಾಣಿಕರು ಕೂಡ, ನೂರಾರು ಪ್ರಯಾಣಿಕರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು, ಲೋಂಡಾ ಬಳಿ ವಿದ್ಯುತ್ ಅಡಚಣೆ ಆಗಿರೋದ್ರಿಂದ ಆ ಸಮಸ್ಯೆಯ ಬಗೆಹರಿಸೋಕು ಈಗಾಗಲೇ ಕೂಡ ವಿದ್ಯುತ್ ಸಿಬ್ಬಂದಿಗಳು ಕೂಡ ಮುಂದಾಗಿದ್ರು ಕೂಡ ಏಕಾಏಕಿ ವಿದ್ಯುತ್ ಸಮಸ್ಯೆಯಿಂದ 2 ಟ್ರೈನ್ಗಳು ಕಳೆದ 4 ಗಂಟೆಗೂ ಹೆಚ್ಚುಗಳ ಕಾಲ ಇಲ್ಲಿ ಅಳ್ನಾವರ ಸ್ಟೇಷನ್ ನಲ್ಲಿ ನಿಂತಿದ್ದಾವೆ. ಬೆಂಗಳೂರಿನಿಂದ ಹೊರಟಂತಹ ಟ್ರೈನ್ಗಳು ಏಕಾಏಕಿ ನಿಂತಿರೋದ್ರಿಂದ ಇಲ್ಲಿರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಮುನ್ಸೂಚನೆ ಕೂಡ ಇಲ್ಲದಿರೋದ್ರಿಂದ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 4 ಗಂಟೆಗಳು ಕೂಡ ಹೆಚ್ಚು ಗಂಟೆಗಳ ಕಾಲ ಇಲ್ಲಿ ಟ್ರೈನ್ ನಿಂತಿರೋದ್ರಿಂದ ಒಂದ್ ಕಡೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಯಾಕಂತಂದ್ರೆ ಪ್ರಯಾಣಿಕರು ಏಕಾಏಕಿ 5 ಗಂಟೆಗಳ ಕಾಲ ಸತತ ಒಂದೇ ನಿಲ್ದಾಣದಲ್ಲಿ ನಿಂತರೆ ಕೂಡ ಅವರಿಗೆ ನೀರಿರ್ಬೋದು ಮತ್ತು ಆಹಾರ ಸಮಸ್ಯೆ ಎದುರಾಗಿದೆ. ಜೊತೆಗೆ ಅಂತಂದ್ರೆ ಅವ್ರಿಗೆ ಸಮಸ್ಯೆ ಆದಂತ ಸ್ಪಂದಿಸಬೇಕಾದಂತ ರೈಲ್ವೆ ಸಿಬ್ಬಂದಿಗಳು ಕೂಡ ಮುಂದಾಗಿಲ್ಲ. ಈ ಹಿನ್ನೆಲೆಯಲ್ಲೂ ಕೂಡ ಪ್ರಯಾಣಿಕರು ಕೂಡ ಏನಂತಂದ್ರೆ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ಮಾಡುವಂತ ಘಟನೆ ಕೂಡ ನಡೆದಿದೆ. ಈಗ ಸಮಸ್ಯೆಯನ್ನ ಬಗೆಹರಿಸೋಕ್ಕೂ ಕೂಡ ರೈಲ್ವೆ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದು ಇನ್ನೇನು ಅರ್ಧ ಗಂಟೆ ಅಷ್ಟೊತ್ತಿಗೆ ಆ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಿ ಆ ಟ್ರೈನ್ ಮುಂದೆ ಪ್ರಯಾಣ ಬೆಳೆಸ್ತಿದೆ ಅಂತ ಹೇಳ್ಬೋದು. ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಆದಂತ ಹಿನ್ನೆಲೆಯಲ್ಲಿ ಅಳ್ನಾವರ ಸ್ಟೇಷನ್ ಅಲ್ಲಿ 2 ರೈಲು ಸಂಚಾರದಲ್ಲಿ ವ್ಯತ್ಯಾಸ ಉಂಟಾಗಿದೆ. ಹಾಗಾಗಿ ಪ್ರಯಾಣಿಕರೀಗ ಕಳೆದ 4 ಗಂಟೆಗಳಿಂದ ನಮಗೆ ಸರಿಯಾದಂತಹ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮತ್ತೆ ಬೇರೆ ಫೆಸಿಲಿಟಿ, ಈಗ ಊಟ, ತಿಂಡಿ, ನೀರು, ಹೀಗೆ ಬೇರೆ ಬೇರೆ ಫೆಸಿಲಿಟಿಗಳು ಬೇಕಾಗುತ್ತಲ್ಲ, ಅದೆಲ್ಲ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಬ್ಬಂದಿಯ ವಿದ್ಯುತ್ ಪೂರೈಕೆ ಸಮಸ್ಯೆ ಏನಿದೆ ಅದನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಗಮನ ಹರಿಸಿದ್ದಾರೆ. ಈಗ ಅಲ್ಲೇ ಸ್ಟ್ರಕ್ ಆಗಿರುವಂತ ಪ್ರಯಾಣಿಕ ಒಬ್ರು ಪ್ರಶಾಂತ್ ಅಂತ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಶಾಂತ್ ಅವರೇ, ಯಾವ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಿ? ನಾವು ರಾಣಿ ಚೆನ್ನಮ್ಮ ಟ್ರೈನ್ ನಿಂದ ಪ್ರಯಾಣ ಮಾಡ್ತಾ ಇದ್ವಿ. ಆ ಟ್ರೈನ್ ಅಳ್ನಾವರಕ್ಕೆ ಬರೋ ಮಠ ಇವ್ರು ಏನು ನಮ್ಗ ಹೇಳಿಲ್ಲ. ಆ ನಂತರ ಅಳ್ನಾವರಕ್ಕೆ ಬಂದ ಮೇಲೆ ಈಗ ಹೋಗ್ತೈತಿ ಆಗ ಹೋಗ್ತೈತಿ ಅದ್ ನಾವು ಕಂಟಿನ್ಯೂ ನಿರಂತರವಾಗಿ ನಿಂತ್ರ ನಮ್ಮ ಟ್ರೈನ್ ಹೊರಡ್ಲಿಲ್ರಿ. ಇನ್ನೊಂದು ನಮ್ಮ ಪಕ್ಕದ ಟ್ರೈನ್ 4 ಗಂಟೆನಿಂದ ನಿಂತೈತ್ರಿ, ನಮ್ದ 2 ಗಂಟೆನಿಂದ ನಿಂತೈತ್ರಿ. ಈಗ ಸಿಬ್ಬಂದಿ ಏನ್ ಹೇಳ್ತಾರೆ? ವಿದ್ಯುತ್ ಪ್ರಾಬ್ಲಮ್ ಅಂತ ನಮಗ್ ಗೊತ್ತಾಯ್ತು, ನಿಮ್ಮ ಹತ್ರ ಏನ್ ಹೇಳಿದ್ದಾರೆ? ಸಿಬ್ಬಂದಿ ಇಲ್ಲ, ಕರೆಂಟ್ ಸಪ್ಲೈ ಇಲ್ಲ, ಹಳಿಗಳ ತೆಗ್ದಾರ ಲೋಂಡಾ ಸೈಡ್ ಅಳ್ಳಾವರ್ ಮುಂದ ಅಂತಂತಾರ್ರಿ.
ಆಮೇಲೆ ಅವ್ರೇನಂತಾರ್ರಿ ಅದಕ್ ಸೂಕ್ತ ಹೇಳತ್ತಿಲ್ಲ. ಈಗ ನಮ್ಗ ಟಿಫಿನ್ ವ್ಯವಸ್ಥೆ ಇಲ್ಲ, ಆಮ್ಯಾಗ ನಾವು ತೊಂದರೆ ಐತಿ, ನೀರಿಲ್ಲ, ಹಿಂಗಾಗಿ ಯಾವಾಗ ಹೋಗ್ತಿತ್ ಅನ್ನೋದು ಅವ್ರು ಕ್ಲಿಯರ್ ಹೇಳ್ತಾ ಇಲ್ಲ ಮೇಡಮ್. ಹತ್ತತ್ರ 2 ಟ್ರೈನಿಂದ ಎಷ್ಟು ಜನ ಇರ್ಬೋದು ಅಂದಾಜು? 2,000 ಜನರ ಇದಾರೆ. ಓ, ಈಗ ಎಷ್ಟೊತ್ತಿಗೆ ಟ್ರೈನ್ ಮೂವ್ ಆಗುತ್ತೆ ಅಂತಾನು ಅವ್ರು ಕರೆಕ್ಟ್ ಆಗಿ ಹೇಳ್ತಿಲ್ಲ ನಿಮ್ಗೆ? ಯಾರು ಹೇಳ್ತಾ ಇಲ್ಲ ಮೇಡಮ್. ಓಕೆ, ಇವಾಗ ಬರೀ 2 ಟ್ರೈನ್ ಅಲ್ಲಿ ಸ್ಟ್ರಕ್ ಆಗಿದೆ, ಮತ್ ಬೇರೆ ಟ್ರೈನು ಏನ್ ಹಳಿ ಮೇಲೆ ಪಾಸ್ ಆಗ್ತಿಲ್ಲ ಅಲ್ವಾ? ಯಾವ ಟ್ರೈನ್ ಹಳಿ ಮೇಲೆ ಪಾಸ್ ಆಗ್ತಾ ಇಲ್ಲ. ಆಮ್ಯಾಗ ನಮಗ ನಾವು ಹಂಗ ಅವ್ರಿಗೆ ಪ್ರಯಾಣಿಕರಿಗೂ ಜಗಳ ಮಾಡತ್ತಿದ್ರಿ ಅಲ್ಲಿ. ಆಮ್ಯಾಗ ವಿಚಾರಣೆ ಮಾಡಾಕ ಅಲ್ಲಿ ಸ್ಟೇಷನ್ ಮಾಸ್ಟರ್ ಅಲ್ಲಿ ಹೇಳಿದ್ರ ಏನು ಅವ್ರ ಮಾಹಿತಿ ಕೊಡತ್ತಿಲ್ಲ. ಆಮ್ಯಾಗ ಎಲ್ಲಾ ಟ್ರೈನ್ ಈ ಕಡೆ ಧಾರವಾಡ, ಹುಬ್ಳಿ, ಆಮೇಲೆ ಘಟಪ್ರಭಾ, ಬೆಳಗಾವ್, ಲೋಂಡಾ ಅಲ್ಲೆಲ್ಲಾನು ಹಿಂದಿನ ಎಲ್ಲಾ ಬರುವಂತ ಟ್ರೈನ್ಗಳನ್ನ ನಿಂತಾವಂತ ಹೇಳತ್ತಾರ. ಅಂದ್ರೆ ಆಚೆ ಸೈಡು ಟ್ರೈನ್ ನಿಲ್ಸಿದ್ದಾರೆ, ಬರೀ ಈ ಕಡೆ ಸೈಡ್ ಮಾತ್ರ ಅಲ್ಲ. ಹಾ, ಎಲ್ಲಾ ಕಡೆ ನಿಂತಾವ. ಅಳ್ನಾವರ್ನ್ಯಾಗ 2 ಟ್ರೈನ್ ಪ್ರಮುಖ ರಾಣಿ ಚೆನ್ನಮ್ಮ ಟ್ರೈನ್ ನಿಂತಾವ್ರಿ 2. ಈಗ ನಿಮ್ಗೆ ಸಮರ್ಪಕವಾಗಿ ಅಲ್ಲಿ ಉತ್ತರ ಸಿಕ್ಕಿಲ್ಲ, ಇನ್ ಎಷ್ಟೊತ್ತಿಗೆ ಹೊರಡುತ್ತೆ ಅಂತ ನಿಮ್ಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಈಗ ಪರ್ಯಾಯ ವ್ಯವಸ್ಥೆ ಮಾಡಕ್ಕೂ ಬಹುಶಃ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನೀವ್ ಹೇಳ್ತಿರೋ ಪರಿಸ್ಥಿತಿಯನ್ನ ಕೇಳಿದ್ರಲ್ವಾ, ಬೇರೆ ಟ್ರೈನ್ ವ್ಯವಸ್ಥೆನೂ ಮಾಡಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ಅವ್ರು ಬಸ್ ಬಿಡ್ಬೇಕಲ್ರಿ ಮೇಡಮ್, 2-2, 3-3, 4-4 ತಾಸ ಅಂದ್ರ ಮಕ್ಕಳದು ಕರ್ಕೊಂಡು ನಾವ್ ಹೆಂಗಿರ್ಬೇಕು? ಕರೆಕ್ಟ್, ಸಮಸ್ಯೆ ಆಗುತ್ತೆ. ಹೌದು, 4-5 ಗಂಟೆ ಅಂದ್ರೆ ಖಂಡಿತ ಸಮಸ್ಯೆ ಆಗುತ್ತೆ. ನೀವು ಹೇಳ್ದಂಗೆ ಅಲ್ಲಿ ಮಹಿಳೆಯರು, ಮಕ್ಕಳು ಇರ್ತಾರೆ, ವೃದ್ಧರು ಇರ್ತಾರೆ, ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರ್ತಾವೆ. ಅದನ್ನ ಕೇಳಕ್ಕೂ ಯಾರು ಇಲ್ಲ ಅನ್ಸುತ್ತೆ ಅಲ್ಲಿಗ. ಹೇಳಕ್ ಯಾರು ಇಲ್ರಿ, ಅವ್ರು ನಮ್ಗೇನು ಸಮರ್ಪಕವಾಗಿ ಉತ್ತರ ಕೊಡಾತಿಲ್ಲ. ನಾವು ಈಗ ಹೋಗ್ತೈತಿ, ಆಗ ಹೋಗ್ತೈತಿ ಅಂತ ಅನ್ಕೊಂತ ಇಲ್ಲೇ ನಿಂತೀವ್ರಿ ಇನ್ನೂವರೆಗೂ. ಈಗ ಬೇರೆ ಪ್ರಯಾಣಿಕರು ಇವ್ರು ಹೆಂಗೂ ಪರ್ಯಾಯ ವ್ಯವಸ್ಥೆನೂ ಮಾಡಲ್ಲ, ಸರಿನೂ ಮಾಡಲ್ಲ, ನಮ್ ದಾರಿ ನಮ್ಗೆ ಅಂತ ಹೊರಟೋಗ್ತಾ ಇದಾರಾ ಅಥವಾ ವೇಟ್ ಮಾಡ್ತಿದಾರಾ? ಇಲ್ಲ ಮೇಡಮ್, ಬಹಳಷ್ಟು ಜನ ಇಲ್ಲಿ ಹೋಗ್ತಾ ಇರೋ ಎಲ್ಲಾನು ನಡ್ಕೊಂತ ಹೋಗ್ತಾ ಇದಾರಿ ಬಸ್ ನಿಮ್ ಮುಖಾಂತರ. ಅವರು ಸರ್ಕಾರದಿಂದ ಏನೋ ಪರ್ಯಾಯ ವ್ಯವಸ್ಥೆ ಮಾಡ್ಲಿಲ್ಲ ಮೇಡಮ್. ಜನನು ಎಲ್ಲಾ ಇಳಿದು ಹೊಂಟಾರಿ. ರಿಸರ್ವೇಶನ್ ಅವ್ರೆಲ್ಲಾ ಇದ್ದವ್ರು ಅಷ್ಟ ಅಲ್ಲೇ ಅದ್ರೊಳಗೆ ಅದಾರಿ ಮೇಡಮ್. ಆಮ್ಯಾಗ ಯಾರ ಹತ್ರ ದುಡ್ಡು ಇರ್ತೇವಿ, ದುಡ್ಡು ಇರುದಿಲ್ಲ, ಅವ್ರಷ್ಟ ಅಲ್ಲಿ ವೇಟ್ ಮಾಡತ್ತಾರ್ರಿ. ಕರೆಕ್ಟ್. ಥ್ಯಾಂಕ್ ಯು ಪ್ರಶಾಂತ್ ಅವರೇ ಮಾತಾಡಿದಕ್ಕೆ.